ಇಷ್ಟು ವರ್ಷ ಗ್ರಹಣ ಹಿಡ್ದಂಗಾಗಿದೆ. 7 ವರ್ಷ ಶನಿ ಅಂದರೆ ಷಡ್ಸಾತ್ ಶನಿ ಅಂತ್ಯದ ಕಾಲ. ಇದರಿಂದಾಗಿ ನೆಮ್ಮದಿ ಉಸಿರು ಬಿಡುವಂಥ ಸಮಯ ಮತ್ತು ಹೊಸ ಹೊಸ ಕೆಲಸಕ್ಕೆ ಕಾರ್ಯದಲ್ಲಿ ಯಶಸ್ವಿ ಆಗುವಂಥ ಯೋಗಗಳು ಮತ್ತು ಕಳೆದಿದ್ದೆಲ್ಲ ಗಳಿಸುವಂಥ ಚಾನ್ಸಸ್ ಇದೆವಾ ನಿಮಗೆ? ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಎಚ್ ಆರ್ ಗುರುಜಿ. ದೈವ ಮಾಸಿಕಾರಿಗೆ ಸ್ವಾಗತ. ಅದು ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕ, ಹಿಂದಿನ ವಿಷಯ 2026 ಮತ್ತು 27 ಪರಭಾವ ಸಂವತ್ಸರದ ಯುಗಾದಿ ಭವಿಷ್ಯ ತಿಳಿಸಿ ಬಂದಿದ್ದೇನೆ. ಅದರಲ್ಲಿ 10ನೇ ರಾಶಿ ಮಕರ ರಾಶಿ. ಈ ರಾಶಿಯವರಿಗೆ ಇಷ್ಟು ವರ್ಷ ಗ್ರಹಣ ಹಿಡ್ದಂಗಾಗಿದೆ. ಅದು ಇನ್ಮೇಲಿಂದ 7 ವರ್ಷ ಶನಿ ಅಂದರೆ ಷಡ್ಸಾತ್ ಶನಿ ಅಂತ್ಯದ ಕಾಲ ಹತ್ತಿರವಾಗುತ್ತಿದೆ. ಇದರಿಂದಾಗಿ ನೆಮ್ಮದಿ ಉಸಿರು ಬಿಡುವಂಥ ಸಮಯ. ಈ ವರ್ಷದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಆರ್ಥಿಕ ಸ್ಥಿತಿ ವೃದ್ಧಿಯಾಗಲಿದೆ. ಯಾವ ಥರ ಅಂತಂದರೆ, ಇಷ್ಟನ್ನ ಕಷ್ಟಪಟ್ಟು ಎಷ್ಟೇ ನೋವು, ನಲಿವು, ಕಷ್ಟ, ನಷ್ಟ, ದುಡ್ಡು, ಕಾಸಲಿ ಮತ್ತು ಯಾವುದೇ ಒಂದು ಅಪವಾದ, ಅವಮಾನ, ಕೆಟ್ಟ ಸಮಯ ಎಲ್ಲ ದಾಟ್ಕೊಂಡು ಬಂದುಬಿಟ್ಟಿದ್ದೀರ. ಈಗ ಅದಕ್ಕೆಲ್ಲ ಮುಕ್ತಿ ಸಿಗುವಂಥ ಸಮಯ. ಅದೇ ಷಡ್ಸಾತ್ ಶನಿ ಸಂಪೂರ್ಣವಾಗಿ ಬಿಟ್ಟು ಹೋಗುವಂಥ ಸಮಯ ಹತ್ತಿರ ಇದೆ. ಈ ಹತ್ತಿರ ಸಮಯದಲ್ಲಿ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಒಳ್ಳೆ ಸಮಯ. ಈ ಸಮಯದಲ್ಲಿ ನಿಮಗೆ ಅನುಕೂಲಗಳು ಹೆಚ್ಚು ವೆಚ್ಚಗಳಿದೆ. ಈ ಒಂದು ಸಮಯದಲ್ಲಿ ಶನಿ ದಶೆಯಿಂದ ಮುಕ್ತಿ ಸಿಗುವಂಥ ಚಾನ್ಸಸ್ ಭಾಳ. ದೀರ್ಘಕಾಲದ ಮಾನಸಿಕ ಒತ್ತಡ ಮತ್ತು ಕಷ್ಟಗಳು ಸಂಪೂರ್ಣ ದೂರ ಆಗುತ್ತದೆ. ಮತ್ತು ಮಾರ್ಚ್ ನಂತರ ಶನಿ ರಾಶಿಯನ್ನು ಬಿಟ್ಟು ದ್ವಿತೀಯ ಭಾವಕ್ಕೆ ಚಲಿಸೋದ್ರಿಂದ, ಅಂದರೆ 2ನೇ ಒಂದು ಹಂತಕ್ಕೆ ಹೋಗೋದ್ರಿಂದ ಜೀವನದಲ್ಲಿ ಹೊಸ ಉತ್ಸಾಹ ಮೂಡುವಂಥ ಚಾನ್ಸಸ್ಸು ಮತ್ತು ಹೊಸ ಒಂದು ದಾರಿ ಸಿಗುವಂಥ ಎಲ್ಲ ಮಾರ್ಗಗಳು ಮತ್ತು ಹೊಸ ಹೊಸ ಕೆಲಸಕ್ಕೆ ಕಾರ್ಯದಲ್ಲಿ ಯಶಸ್ವಿ ಆಗುವಂಥ ಯೋಗಗಳು ಮತ್ತು ಕಳೆದಿದ್ದೆಲ್ಲ ಗಳಿಸುವಂಥ ಚಾನ್ಸಸ್ ಇದೆವಾ ನಿಮಗೆ? ಇಷ್ಟನ್ನ ಕಳೆದಿದ್ದು ಎಲ್ಲ ಆಗಿದ್ದು ಇನ್ಮೇಲಿಂದ ಒಂದಿಲ್ಲ ಒಂದು ನಿಮಗೆ ಶುಭ ನಡೆಯುತ್ತಾ ಹೋಗುತ್ತೆ. ಯಾಕಂದರೆ ಒಂದು ದಾರಿಯಲ್ಲಿ ಉದ್ದಕ್ಕೆ ನಿಂತಾಗ್ಬಿಟ್ಟಿದೆ ನಿಮ್ಗೆ ಶುಭ. ಯಾಕೆ ಇಷ್ಟನ್ನ ಕೆಟ್ಟಿದ್ದು ನೋಡಿ ನಿಮ್ಮ ಸಂಪೂರ್ಣ ನಿಮ್ಮ ಜೀವನನೇ ಬೇಸತ್ತು ಹೋಗಿದೆ. ಅದು ಈ ಒಂದು ಶನಿ ಪ್ರಭಾವ ಸಂಪೂರ್ಣವಾಗಿ ನಿಮಗೆ ಶುಭ ಕಾರ್ಯ ಯಶಸ್ವಿ ಆಗ್ತಾ ಹೋಗುತ್ತೆ. ಮತ್ತು ಆರ್ಥಿಕದಲ್ಲಿ ತುಂಬ ಲಾಭ. ಹಣಕಾಸು ಪರಿಸ್ಥಿತಿ ಕೂಡ ಗಣನೀಯವಾಗಿ ಸಂಪೂರ್ಣವಾಗಿ ಸುಧಾರಿಸಲಿದೆ. ಸುಧಾರಣೆ ಕಾಣುವಂಥ ಚಾನ್ಸ್ ಇದೆ. ಹಳೆಯ ಹೂಡಿಕೆಗಳು ಹಳೆಯ ಹೂಡಿಕೆಯಲ್ಲಿ ನಿಮಗೆ ನಷ್ಟನೇ ತುಂಬುವಂಥ ಚಾನ್ಸ್ ಇತ್ತು ಹಳೆಯ ಒಂದು ಯೋಗದಲ್ಲಿ, ಹಳೆಯ ಒಂದು ಹೂಡಿಕೆದಲ್ಲಿ. ಆದರೆ ಈಗ ಮಾರ್ಚ್ ನಂತರ ಆ ಹೂಡಿಕೆಯಲ್ಲಿ ಕೂಡ ನಿಮಗೆ ಲಾಭ ತರುವಂಥ ಯೋಗ ಇದೆ. ಆ ಲಾಭದಲ್ಲಿ ಹೊಸ ಆಸ್ತಿ, ಹೊಸ ಗೃಹ ಕಟ್ಟಡ, ವಾಹನ ಯೋಗ ಮತ್ತು ಶುಭ ಕಾರ್ಯಗಳು ಪ್ರತಿಯೊಂದು ಲಾಭ ಇದೆ. ಮತ್ತು ನಿಮಗೆ ವೃತ್ತಿ ಬದಲಾವಣೆ ಯೋಗ ಇದೆ. ವೃತ್ತಿ ಬದಲಾವಣೆ, ಒಂದೇ ಕೆಲಸದಲ್ಲಿ ನಿಮಗೆ ಕುಂತು ಸಾಕಾಗಿ ಜೀವನ ಸಾಕಾಗಿರುತ್ತೆ, ಭಾಳಪ್ಪ ಕೆಲಸ ಬೇಡ ಅಂತ ಇದ್ದ ವ್ಯಕ್ತಿಗಳಿಗೆ ಈಗ ಉದ್ಯೋಗದಲ್ಲಿ ಬಡಿತ ಕಾಣುವಂಥ ಯೋಗ, ಪ್ರಮೋಷನ್ ಸಿಗುವಂಥ ಯೋಗ ಮತ್ತು ಒಳ್ಳೆಯ ಒಂದು ನಿಮ್ಗೆ ಅಧಿಕಾರ ಸಿಗುವಂಥ ಲಭಿಸುವಂಥ ಯೋಗ ಇದೆ. ಇದರಿಂದಾಗಿ ನಿಮಗೆ ಸ್ಥಳ ಕೂಡ ಬದಲಾವಣೆ ಯೋಗ ಇದೆ. ಬೇರೆ ಕಡೆ ಬೇರೆ ಒಂದು ಇಷ್ಟಪಟ್ಟ ಜಾಗದಲ್ಲಿ ನಿಮಗೆ ಪ್ರಮೋಷನ್ ಬೇಕಾಗಿರುತ್ತೆ. ಆ ಒಂದು ಸಮಯ ಈಗ ಕೂಡ ಬಂದಿದೆ ನಿಮಗೆ. ಯಾಕೆ ವ್ಯಾಪಾರಸ್ಥರಿಗೂ ಕೂಡ ಹೊಸ ಮಾರುಕಟ್ಟೆ ನಿಮಗೆ ಲಭಿಸುವಂಥ ಯೋಗ ಇದೆ. ಮಾರುಕಟ್ಟೆಯಲ್ಲಿ ಕೂಡ ನಿಮಗೆ ಲಾಭ ಆಗ್ತಾ ಹೋಗುತ್ತೆ, ವ್ಯಾಪಾರಸ್ಥರಿಗಾಗಲಿ ಮತ್ತು ನಿಮಗೆ ರೈತ ಮತ್ತು ವರ್ಗಗಳಾಗಲಿ. ಈ ಸಲ ಮಳೆ ಬೆಳೆ ಉತ್ತಮ ಇದ್ದ ಕಾರಣದಿಂದಾಗಿ ಒಳ್ಳೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಹಣಕಾಸು ಸುಧಾರಣೆ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಶ್ರಮ ಹಾಕಿ ಈ ಸಲ ನೀವು ಒಳ್ಳೆಯ ಒಂದು ಮಾರ್ಗದರ್ಶನ ಓದಿದರೆ ಒಳ್ಳೆ ಪರ್ಸೆಂಟೇಜ್, ಒಳ್ಳೆಯ ಒಂದು ನಿಮ್ಮ ಒಂದು ಗುರಿ ನೀವು ಮುಟ್ಟಬೋದು. ಆ ಥರ ಚಾನ್ಸಸ್ ಇದೆ. ಮತ್ತು ಕೌಟುಂಬಿಕವಾಗಿ ಕುಟುಂಬದಲ್ಲಿ ಸಂಪೂರ್ಣವಾಗಿ ಶುಭ ಕಾರ್ಯ ಆಗುವಂಥ ಯೋಗ ಇದೆ. ಮನೆಯಲ್ಲಿ ಶುಭ ಕಾರ್ಯ ಮತ್ತು ಬಂಧು ಬಾಂಧವರೊಡನೆ ಸಂಪೂರ್ಣವಾಗಿ ಸುಖ ಸಮೃದ್ಧಿಯಿಂದ ಲೈಫ್ ಲೀಡ್ ಮಾಡೋಂಥ ಯೋಗ ಬರ್ತಾ ಹೋಗುತ್ತೆ. ಸ್ನೇಹಿತರುಗಳಲ್ಲೇ ಜಾಸ್ತಿ ಸ್ನೇಹಿತರಾಗ್ತಾ ಹೋಗ್ತಾರೆ. ಬೇರೆ ಬೇರೆ ಒಂದು ಸ್ಥಳದಲ್ಲಿ ಬೇರೆ ಬೇರೆ ಸ್ನೇಹಿತರಾಗಲಿ, ಬೇರೆ ಬೇರೆ ಒಂದು ದೂರ ಬಳಗದಿಂದ ನಿಮಗೆ ಖುಷಿ ಪಡುವಂಥ ಯೋಗಗಳು, ಖುಷಿಯಿಂದ ವಿಚಾರಗಳು ಪ್ರತಿಯೊಂದು ಲಾಭ ಆಗ್ತಾ ಹೋಗುತ್ತೆ. ಈ ವರ್ಷ ಮಕರ ರಾಶಿಗೆ ಬಹಳ ಅನುಕೂಲ ಇದೆ ಅಂತ ಹೇಳೋದು. ಮತ್ತು ಇದು ಮೊದಲೇ ಹಂತದಲ್ಲಿದೆ. 2ನೇ ಹಂತದಲ್ಲಿ ಸ್ವಲ್ಪ ಅನನುಕೂಲ ತೊಂದರೆಗಳು. ಅನನುಕೂಲ ಯಾವ ಥರ ಇದೆ ಅಂತಂದರೆ, ತೀರಾ ಅನನುಕೂಲ ಅಂತಲ್ಲ,
ಸ್ವಲ್ಪ ನಿಮ್ಮ ಮಾತಿನ ಮೇಲೆ ನೀವು ನಿಗಡಬೇಕಾಗುತ್ತೆ. ನಿಮ್ಮ ಮಾತು ಸಂಪೂರ್ಣವಾಗಿ ಕಿರಿಕಿರಿ ಉಂಟು ಮಾಡ್ತಾ ಹೋಗುತ್ತೆ ಕೆಲವೊಬ್ಬರಿಗೆ. ಈ ಕಿರಿಕಿರಿಯಿಂದಾಗಿ ಸ್ವಲ್ಪ ಹೌದು ಇಲ್ದಂಗೆ ಸ್ವಲ್ಪ ಜಗಳ, ಕಿರಿಕಿರಿ, ಮನಸ್ತಾಪಗಳು. ಶನಿಯು 2ನೇ ಮನೆಯಲ್ಲಿ ಅಂದರೆ ಪಕ್ಕದ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಕಟ್ಟು ಮಾತುಗಳು ಆತ್ಮೀಯರಿಗೆ ಹಿಂಸೆ ರೂಪದಲ್ಲಿ ಆಗ್ತಾ ಹೋಗುತ್ತೆ, ನೋವು ಉಂಟು ಮಾಡುವಂಥ ಚಾನ್ಸಸ್ ಇದೆ. ಇದರಿಂದಾಗಿ ಸ್ವಲ್ಪ ಮಾತು ಮೇಲೆ ಸ್ವಲ್ಪ ತಾಳ್ಮೆ ಇದ್ದಷ್ಟು, ನೀವು ಕೋಪ ಮುಂಗುಪಿನ ಕಮ್ಮಿ ಮಾಡಿದಷ್ಟು ಆ ಸ್ನೇಹಿತರ ನಡುವೆ, ಆ ಬಳಗದ ಒಂದು ಕುಟುಂಬದೊಡನೆ ಪ್ರತಿಯೊಂದು ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಆರೋಗ್ಯ ಬಗ್ಗೆ ಎಚ್ಚರಿಕೆ ವಹಿಸೋದಷ್ಟು ಒಳ್ಳೆಯದು. ಒಂದು 50 ವರ್ಷ ಮೇಲ್ಪಟ್ಟವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಕೈಕಾಲು ಬಾಧೆಗಳು, ಸ್ವಲ್ಪ ಮಂಡಿ ನೋವಾಗಲಿ, ಹಿಮ್ಮಡಿ ನೋವಾಗಲಿ, ಉದರ ಬಾಧೆ ರೂಪದಲ್ಲಾಗಲಿ, ಸಣ್ಣ ಪುಟ್ಟ ನೋವುಗಳು ಅವ್ರಿಗೆ ಹಿಂಸೆ ರೂಪದಲ್ಲಿ ಆಗ್ತಾ ಹೋಗುತ್ತೆ. ಈ ಹಿಂಸೆತನ ಅವರಿಗೆ ಟ್ಯಾಬ್ಲೆಟ್ಸ್ ಮೇಲೆ ಇರಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಅವ್ರ ಆರೋಗ್ಯ ಮೇಲೆ ಸ್ವಲ್ಪ ನಿಗಾ ವಹಿಸ್ಕೊಂಡು, ಎಚ್ಚರ ವಹಿಸ್ಕೊಂಡು ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಕಣ್ಣ ಮೇಲೆ ಪೆಟ್ಟು ಬೀಳೋದಾಗಲಿ, ಇಲ್ಲ ಹಲ್ಲು ನೋವು ರೂಪದಲ್ಲಿ ಪೆಟ್ಟು ಬೀಳೋದಾಗಲಿ, ದವಡೆ ರೂಪದಲ್ಲಿ ತೊಂದರೆಗಳಾಗಲಿ, ಇದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಬೆಟ್ಟದಷ್ಟು ಸಮಸ್ಯೆ ಆಗ್ತಾ ಹೋಗುತ್ತೆ ಅವರಿಗೆ. ಇದರಿಂದಾಗಿ ಆಹಾರ ಪದ್ಧತಿಯಿಂದ ಸ್ವಲ್ಪ ಚೇತರಿಕ ವಹಿಸ್ಕೊಂಡು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಈ ಒಂದು ರಾಶಿಯವರಿಗೆ. ನನಗೆ ಈ ಸಲ ಶನಿ ಬಿಟ್ಟೋಗಿದ್ದಾನೆ, ಶನಿಯಿಂದ ನಾನು ಮುಂದೆ ಎಲ್ಲ ರೀತಿ ಒಳ್ಳೇದಾಗ್ತಾ ಇದೆ, ಇನ್ಮೇಲಿಂದ ತೊಂದರೆ ಯಾವುದೇ ಎಲ್ಲ ರೀತಿ ನಿವಾರಣೆ ಆಗಿದೆ ಅಂಥೇಳಿ ಆತ್ಮವಿಶ್ವಾಸದಿಂದ ಮಾಡ್ಲಾರ್ತಾ ಕೆಲಸ ಮಾಡೋಕ್ಕೆ ಹೋದ್ಬಿಟ್ರೆ ನಿಮ್ಮ ಒಂದು ಸಮಸ್ಯೆಗಳು ನಿಮ್ಮ ಕೈಯಿಂದಲೇ ನೀವು ಕೆಟ್ಟದ್ದು ಅನುಭವಿಸ್ಬೇಕಾಗುತ್ತೆ. ಈ ಅನುಭವದಿಂದಾಗಿ ನಿಮ್ಮ ಕೈಯಿಂದ ಅತಿಯಾಗಿ ಖರ್ಚು ಮಾಡಬೇಕಾಗುತ್ತೆ. ಇದರಿಂದಾಗಿ ಸ್ವಲ್ಪ ಆದಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ಎಷ್ಟಿರಬೇಕು ಅಷ್ಟೇ ಇದ್ದಷ್ಟು ಭಾಳ ಅನುಕೂಲ. ಜಾಸ್ತಿ ಮಿತಿಮೀರಿ ಓವರ್ ಆಗಿದ್ರೆ ನಿಮ್ಮ ಒಂದು ಪೆಟ್ಟು ನೀವೇ ತಿನ್ನುವಂಥ ಯೋಗ ಬರ್ತಾ ಹೋಗುತ್ತೆ. ಅದು ಹಂಗಾಗಿ ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೆಯದು. ಮತ್ತು ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡೋ ಮುಂದೆ ಓದಿ ನೋಡಿಬಿಟ್ಟು ವಿಚಾರ ಮಾಡಿ. ಯಾಕಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಕೈಯಿಂದಲೇ ಕೆಲವು ತಪ್ಪುಗಳು ಆಗುವಂಥ ಚಾನ್ಸಸ್ ಇದೆ. ಆ ತಪ್ಪು ನಿಮ್ಮ ಜೀವನ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಗ್ರಹಗತಿ ಸಮಸ್ಯೆನೇ ಬೇರೆ ಇರುತ್ತೆ, ಅದು ಗ್ರಹಗತಿ ಮೇಲೆ ನಡೆಯೋದೇ ಬೇರೆ. ಆ ಸಮಸ್ಯೆಗೆ ನಿಮ್ಮ ಒಂದು ಕೈಯಿಂದನೇ ಆಗೋದು ಬೇಡ ಅಂತ. ಮತ್ತು ಸಂಗಾತಿ ಆರೋಗ್ಯ ಬಗ್ಗೆ ಗಮನ ಇಡೋದು ಒಳ್ಳೆಯದು. ಗಂಡ ಆಗಲಿ, ಹೆಣ್ಣಾಗಲಿ, ಹೆಂಡತಿ ಆಗಲಿ, ಇಬ್ಬರ ನಡುವೆ ಯಾರೇ ಇಲ್ಲ, ಈ ರಾಶಿಯವರಿಗೆ ಸ್ವಲ್ಪ ಸಂಗಾತಿ ಅಂದರೆ ಹೆಂಡತಿಗೆ ಸಮಸ್ಯೆ ಆಯಿತು ಅಂದರೆ ಗಂಡ ನಿಗಾ ಇಡಬೇಕಾಗುತ್ತೆ, ಗಂಡಕ್ಕೆ ಸಮಸ್ಯೆ ಆಯಿತು ಅಂದರೆ ಹೆಂಡತಿ ನಿಗಾ ಇಡಬೇಕಾಗುತ್ತೆ. ಯಾಕಂದರೆ ಆರೋಗ್ಯದಲ್ಲಿ ಪೆಟ್ಟು ಬಿದ್ದು ಆಪರೇಷನ್ ರೂಪದಲ್ಲಾಗಲಿ, ಇಲ್ಲ ಒಂದು ಹಾರ್ಟ್ ರೂಪದಲ್ಲಾಗಲಿ ಪೆಟ್ಟು ಬೀಳುವಂಥ ಯೋಗ ಇದೆ. ಇದರಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಸ್ವಲ್ಪ ಭಾಳ ಅನುಭವಿಸುವಂಥ ಯೋಗ ಇದೆ. ಸ್ವಲ್ಪ ಕಾಳಜಿ ವಹಿಸಿ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ಈ ರಾಶಿಯವರು ತುಂಬ ಚೆನ್ನಾಗಿದೆ. ಈ ರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನ ಆಗುವಂಥ ಯೋಗ, ಮಾಡುವ ಕೆಲಸಗಳೆಲ್ಲ ಶುಭ ಆಗುವಂಥ ಯೋಗ, ಬಿಟ್ಟಿದ ಸಂಬಂಧಗಳೆಲ್ಲ ಮರಳಿ ಬರುವಂಥ ಯೋಗ, ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭದಾಯಕ ಆಗೋ ಯೋಗ ಎಲ್ಲನೂ ತುಂಬ ಚೆನ್ನಾಗಿದೆ. ಇದರಿಂದಾಗಿ ಜಾಸ್ತಿ ಚಿಂತೆ ಮಾಡೋದು, ಜಾಸ್ತಿ ಕಿರಿಕಿರಿ ಅನುಭವಿಸೋದು ಅವಶ್ಯಕತೆನೇ ಇಲ್ಲ. ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರತಿ ಬುಧವಾರ ವಿಘ್ನ ವಿನಾಶ ಗಣಪತಿಗೆ ಹೋಗಿ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಿ ಪ್ರದಕ್ಷಿಣೆ ಹಾಕಿ ಬನ್ನಿ. ನೀವು ವಿಘ್ನ ಯಾವುದೋ ಇದ್ದರೂ, ಕಾರಣ ಯಾವುದೇ ಇದ್ದರೂ ಎಲ್ಲ ರೀತಿಯ ನಿವಾರಣೆ ಆಗ್ತಾ ಹೋಗುತ್ತೆ. ಹೆಚ್ಚಿನ ವಿವರ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖಮ ಅಂತ ಒಳ್ಳೆಯದಾಗಲಿ ವೀಕ್ಷಕರೇ.